ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಅದರ ಅನ್ವಯಿಕ ಪ್ರಶ್ನೆಗಳು. ವಿದ್ಯಾರ್ಥಿಗಳಿಗೆ ಈ ಅಧ್ಯಾಯ ನಿಮಗ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಯಾಕಪ್ಪ ಅಂದ್ರೆ 1 ಅಂಕದ ಪ್ರಶ್ನೆ ಕೇಳ್ತಾರ ಮತ್ತು 4 ಅಥವಾ 5 ಅಂಕದ ಪ್ರಶ್ನೆ ಕೇಳ್ತಾರ ಮತ್ತು ಕೆಲವೊಂದು ಸಾರಿ 2 ಅಂಕ ಕೂಡ ಕೇಳ್ಯಾರ. ಇಲ್ಲೇನು ಮಾಡಪ್ಪ, ಬಹಳಷ್ಟು ಸುಲಭವಾಗಿರ್ತೈತಿ. ಅಷ್ಟೇನಪ್ಪ ಅಂದ್ರೆ ಇಲ್ಲಿ ತ್ರಿಜ್ಯ ಮತ್ತು ಎತ್ತರಗಳು ಪಾಯಿಂಟ್ನಾಗಿರ್ತಾವು. ಆ ಪಾಯಿಂಟ್ನಾಗೆ ನಾವೇನು ಮಾಡ್ಬೇಕಾಗ್ತಪ್ಪ ಅಂದ್ರೆ ಗುಣಾಕಾರ, ಭಾಗಾಕಾರ ಮತ್ತು ಅವುಗಳ ವರ್ಗಗಳನ್ನು ಕೂಡ ಕಂಡುಹಿಡಬೇಕಾಗ್ತದೆ. ಆದಷ್ಟು ನೀವು ಪರ್ಫೆಕ್ಟ್ ಇದ್ರಪ್ಪ ಅಂದ್ರೆ ಇಲ್ಲಿ ನಿಮ್ದು ಅರ್ಧ ಅಂಕ ಕೂಡ ಕಟ್ ಆಗಂಗಿಲ್ಲ. ಇಂಥ ಸಮಸ್ಯೆಗಳನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಗಣಿತ ವಿಷಯದ ಅಂಕಗಳೇನಾಗಿರ್ತಪ್ಪ ಅಂದ್ರೆ ಗರಿಷ್ಠ ಅಂಕಗಳನ್ನು ನೀವು ಪಡ್ಕೋತೀರಿ. ಇಲ್ಲಿ ಅಂಕಗಳನ್ನ ನಾವು ವ್ಯಾಲ್ಯೂಯೇಷನ್ಗೆ ಹೋದಾಗ ನೋಡಿದಾಗ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳು ಇಂಥ ಸಮಸ್ಯೆಯಲ್ಲಿ ಏನಪ್ಪಾ ಅಂದ್ರೆ ಪಾಯಿಂಟ್ನ ಗುಣಾಕಾರ ಭಾಗಾಕಾರದಲ್ಲಿ ಒಂದು ಸ್ವಲ್ಪ ಅಂಕಗಳು ಕಟ್ ಆಗಿರ್ತಾವೆ. ನೀವು ಇಂಥ ಸಮಸ್ಯೆಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ರಿ. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಇಲ್ಲಿರ್ತಕ್ಕಂಥ ನಾನಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ, ಈ ಸಲ KCB ಬೋರ್ಡ್ ಅವ್ರು ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸೆಲೆಕ್ಟ್ ಮಾಡಿ ಬಿಡ್ಸಾಕತ್ತನು. ಹಾಗಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಇವು ಬಹಳಷ್ಟು ಇಂಪಾರ್ಟೆಂಟ್ ಅದಾವು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಪ್ರಶ್ನೆ, ಮರದಿಂದ ಮಾಡಿದ ಸಿಲಿಂಡರಿನ 2 ವೃತ್ತಾಕಾರದ ಅರ್ಧ ಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್. ಇಲ್ಲಿ ಏನ್ ಕೊಟ್ಟನಪ್ಪ, ಎತ್ತರ ಕೊಟ್ಟಾನ. ಎತ್ತರ h 10 ಸೆಂಟಿಮೀಟರ್ ಕೊಟ್ಟಿದ್ದನ್ನ ನೀವು ಬರ್ಕೊಳಕ್ ಬರಬೇಕು, ಅದೇ ಇಂಪಾರ್ಟೆಂಟ್. ಎತ್ತರ, ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಅದ. ಮತ್ತು ಪಾದದ ತ್ರಿಜ್ಯದ ಸಂಕೇತ ಏನಪ್ಪಾ ಅಂದ್ರ ಆರ್. ಅದು ಎಷ್ಟೈತಿ, 3.5 ಸೆಂಟಿಮೀಟರ್. ಆದ್ರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿಪ್ಪ, ಇಲ್ಲಿ ವಸ್ತು ಐತಿ, ನಿಮ್ ಚಿತ್ರ ಕೊಟ್ಟ. ನಾವು ಆಲ್ರೆಡಿ ಚಿತ್ರ ಕೊಟ್ಟಿದ್ರ ಆ ಪ್ರಶ್ನೆ ಅತಿ ಸುಲಭ ಅಂತ ತಿಳ್ಕೊರಿ. ಚಿತ್ರ ಕೊಟ್ಟಿಲ್ಲ ಅಂದ್ರೆ ನೀವು ಚಿತ್ರ ಕೆಲವೊಂದ್ಸಲ ಮಿಸ್ಟೇಕ್ಸ್ ಆಗ್ತಾವ. ಇಲ್ಲಿ ಚಿತ್ರ ಕೊಟ್ಟನಪ್ಪ, ಇದು ನೋಡ್ರಿ, ಈಗ ಒಂದು ವಸ್ತು ಆಗ್ಬಿಟ್ಟಿದೆ ಇದು. ಹಾಗಾದ್ರೆ ಇಲ್ಲಿ ಯಾವ್ಯಾವ ಘನಾಕೃತಿಗಳದಾವ ಅದನ್ನ ಫಸ್ಟ್ ಅರ್ಥ ಮಾಡ್ಕೊರಿ. ಆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನ ಬಳಸಿದ್ದೆ ಆದ್ರೆ ನಿಮ್ಗ ಈ ಪ್ರಶ್ನೆ ಉತ್ತರ ಸಿಕ್ಬಿಡ್ತೈತಿ. ಇಲ್ಲಿ ಬರೆದ್ಬಿಡು ನಾವು ಮೊಟ್ಟ ಮೊದಲಾಗಿ ವಸ್ತುವಿನ ಮೇಲ್ಮೈ ವಿಸ್ತೀರ್ಣ. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದ್ರಾಗ ಏನದಪ್ಪ, ಇಲ್ಲಿ ನೀವು ಚಿತ್ರ ನೋಡಿದ್ರ ಮೊಟ್ಟ ಮೊದಲಾಗಿ ಸಿಲಿಂಡರ್ ಅದ ಇಲ್ಲಿ. ಹಾಗಾಗಿ ಸಿಲಿಂಡರಿನ ಮತ್ ನಾವು ಸಿಲಿಂಡರ್ನ ಮೇಲ್ಭಾಗ ಮತ್ತು ಕೆಳಭಾಗ ಏನದಪ್ಪ ಅಂದ್ರೆ ಈ ತರ ಚಪ್ಪಟೆ ಆಗಿ ಒಳಗೆ ಹೋಗ್ಯಾವು. ಹಾಗಾದ್ರೆ ಯಾವ ಆಕಾರ ಐತದ ಒಳಗೆ ಹೋಗಿದ್ದು, ಅರ್ಧ ಗೋಳಾಕಾರ ಐತಿ. ಹಾಗಾಗಿ ಇಲ್ಲಿ ಅರ್ಧ ಗೋಳಾಕಾರ, ಇಲ್ಲೊಂದು ಅರ್ಧ ಗೋಳಾಕಾರ ಮತ್ತೆ ಕೆಳಗೊಂದು ಅರ್ಧ ಗೋಳಾಕಾರ. ಅಂದ್ರ ಇಲ್ಲಿ ಸಿಲಿಂಡರ್ ಏನಪ್ಪಾ ಅಂದ್ರ ಕೇವಲ ಇದು ಪಾರ್ಶ್ವ ಮೇಲ್ಮೈ ಅಷ್ಟೇ ಐತಿ. ಹಾಗಾಗಿ ನಾವು ಇಲ್ಲಿ ಏನ್ ಮಾಡಬೇಕು, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ, ಮತ್ತಿದ್ರ ಯಾವ್ದಪ್ಪ, ಯಾವ ತರ ಘನಾಕೃತಿಗಳದ ನೋಡ್ರಿ, 2 ಅರ್ಧಗೋಳದ, ಒಂದ್ ಮ್ಯಾಲ ಒಂದ್ ಕೆಳಗ. ಅದು ಏನಪ್ಪಾ ಅಂದ್ರೆ ಬರೀ ಈ ತರ ಒಳಗಡೆ ಚಪ್ಪಟೆ ಆಕಾರ ಮಾಡ್ಯಾನವ. ಹಾಗಾಗಿ ನಾವೇನ್ ಮಾಡೋಣ, 2 ಯಾವ ಶೇಪ್ನಾಗದ, ಅರ್ಧ ಗೋಳಾಕಾರ. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಈ ಸೂತ್ರ ಬಳಸ್ತೀವಿ ನಾವು. ಓಕೆ ವಿದ್ಯಾರ್ಥಿಗಳೇ, ಈ ಸೂತ್ರ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡಾಕ ನಮಗೆ ಆಗ್ಬಿಡ್ತು. ಈ ತರ ನಿಮ್ಗೆ ಎಕ್ಸಾಮ್ದಾಗ ಏನ್ ಮಾಡ್ತಾನ, ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟಿರ್ತಾನ. ಆ ವಸ್ತುಗಳನ್ನ ಚಿತ್ರ ಕೊಟ್ಟಿದ್ದ, ಓಕೆ. ಕೊಟ್ಟಿರ್ಲಿಲ್ಲ ಅಂದ್ರ ನೀವು ಪದೇ ಪದೇ ಓದ್ರಿ, ನೀವೇ ಚಿತ್ರ ಹಾಕ್ರಿ. ಚಿತ್ರ ಕರೆಕ್ಟ್ ಆಗಿ ಹಾಕಿದ್ರಪ್ಪ ಅಂದ್ರ ಆ ಪ್ರಶ್ನೆಯನ್ನು ಬಿಡಿಸ್ದಂಗೆ. ಓಕೆ, ಈಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡ ಸೂತ್ರ ಏನಪ್ಪ ಅಂದ್ರ 2πRh. ಓಕೆ, ಇನ್ನು 2ಕ್ಕೆ 2 ಬರೀರಿ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡಿಡ ಸೂತ್ರ ಅದು 2πr². ವಿದ್ಯಾರ್ಥಿಗಳು, ಇವಾಗ ಈ ಚಿತ್ರದಲ್ಲಿ 2 ತರದ ತ್ರಿಜ್ಯ ಒಂದೇ ಐತಿ. ಯಾಕಪ್ಪ ಅಂದ್ರೆ ಈ ಅರ್ಧಗೋಳದ ತ್ರಿಜ್ಯ ಏನೈತೋ ಅದೇ ಸಿಲಿಂಡರ್ ತ್ರಿಜ್ಯ ಐತಿ. ಹಾಗಾಗಿ ನಾನು ತ್ರಿಜ್ಯವನ್ನ 2ಕ್ಕೂ ಅದನ್ನೇ ಬಳಸ್ತೇನೆ. ನೀವು 2ರಲ್ಲಿ ಏನಪ್ಪಾ, ಇದು ಮೊದಲನೇ ಪದ, ಇದು 2ನೇ ಪದ. 2ರಲ್ಲಿ ಕಾಮನ್ ಏನದ ನೋಡ್ರಿ, ನೀವು ಇಲ್ಲಿ 2 ತರ ಬಿಡಿಸ್ಬೋದು ಇದನ್ನ. ಬೇಕಂದ್ರ ಇಲ್ಲಿ ಮೊದಲನೇದಾಗಿ ಇಲ್ಲಿ RH ಬೆಲೆ ಹಾಕ್ರಿ, ಸಿಂಪ್ಲಿಫೈ ಮಾಡ್ರಿ. ಇಲ್ಲಿ πr ಬೆಲೆ ಹಾಕೊಂಡ ಸಿಂಪ್ಲಿಫೈ ಮಾಡ್ಕೊಂಡ್ರಿ. ಆಮೇಲೆ ಕೊನೆಯದಾಗಿ 2 ಕೂಡಿಸ್ರಿ.
ಇಲ್ಲ ಅಂದ್ರ ನಾನು ಏನು ಮಾಡ್ತಪ್ಪ, ಎರಡರಲ್ಲಿ 2πr ಕಾಮನ್ ತಗೊಂಡ್ಬಿಡ್ತು. 2πr 2πr ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತು, ಎಚ್ ಉಳಿತು. ಇಲ್ಲಿ ನಾನು 2πr ಕಾಮನ್ ತಕೊಂಡೆ ಅಂದ್ರ ಒಂದು 2 ಉಳಿತು, ಇಲ್ಲಿ r² ಅದ, r ಉಳಿತು. ಓಕೆ, ಇನ್ನು ಸಿಂಪ್ಲಿಫೈ ಮಾಡಕ್ ಈಸಿ ಆತಪ್ಪ, ಯಾಕಂದ್ರೆ ಎರಡೆರಡು ಸಲ ಪೈ ಬೆಲೆ ಹಾಕುದು, ಆರ್ ಬೆಲೆ ಹಾಕುದು ಕಷ್ಟ ಆಗ್ತೈತಿ, ಒಂದ್ ಸ್ವಲ್ಪ ಟೈಮ್ ತಗೋತೈತಿ. ಹಾಗಾಗಿ ನಾನು ಈ ತರ ಮಾಡ್ತೇನೆ. ಇಲ್ಲಿ ರೇಡಿಯಸ್ ತ್ರಿಜ್ಯದ ಸಿಲಿಂಡರ್ದ ಬೆಲೆ ಮತ್ತು ಅರ್ಧಗಳು ಬೇರೆ ಬೇರೆ ಇತ್ತಂದ್ರೆ ಈ ತರ ಕಾಮನ್ ತಗೊಳಕ್ ಬರಂಗಿಲ್ಲ. ಪೈನ ಬೆಲೆ ಎಷ್ಟಪ್ಪ ಅಂದ್ರ 22/7, ತ್ರಿಜ್ಯ ಎಷ್ಟಪ್ಪ ಅಂದ್ರೆ 3.5 ಸೆಂಟಿಮೀಟರ್ ಅದ ತ್ರಿಜ್ಯ. ಕರೆಕ್ಟ್ ಆಗಿ ಬೆಲೆ ಹಾಕ್ರಿ. ಮತ್ತೆ ಇಲ್ಲಿ ಬ್ರಾಕೆಟ್ ಒಳಗೆ ಏನಪ್ಪ ಅಂದ್ರ ಎತ್ತರ, ಸಿಲಿಂಡರ್ನ ಎತ್ತರ ಕೊಟ್ಟಾನ 10 ಸೆಂಟಿಮೀಟರ್, 10 ಪ್ಲಸ್ ಈ ಎರಡಕ್ಕೆ ಎರಡು ಬರೀರಿ. ಇಲ್ಲಿ ರೇಡಿಯಸ್ 3.5. ಓಕೆ, ಬ್ರಾಕೆಟ್ನ ನೋಡ್ರಪ್ಪ, ಈ 3.5 ಮತ್ತು ಪೈ ಜೊತೆಗೆ ಇದ್ದಾಗ ಬಹಳಷ್ಟು ಸುಲಭ. ನಿಮಗೆ ಇದನ್ನ ನೆನಪಿಟ್ಕೊಂಡ್ಬಿಟ್ರಿ. 3.5 ಒಂದ್ಲೆ 3.5 ಎರಡ್ಲೆ 3.5 ಒಂದ್ಲೆ 3.5. ಯಾಕಂದಪ್ಪ 3.5 3.5 ಎಷ್ಟಾಗ್ತದೆ, 7 ಆಗ್ತದೆ. ಹಾಗಾಗಿ 3.5 ಒಂದ್ಲೆ 3.5 ಎರಡ್ಲೆ. ಮತ್ತು ಇದು 2 ಒಂದ್ಲೆ 2, 2 ಒಂದ್ಲೆ 2 ಉಳಿತಷ್ಟಪ್ಪ. ಹೊರಗಡೆ 22 ಉಳಿತು. ಇನ್ನು ಬ್ರಾಕೆಟ್ ಒಳಗಡೆ ನೋಡ್ರಿ, ಫಸ್ಟ್ ಗುಣಾಕಾರ ಮಾಡಬೇಕು. ಇವು ಎರಡು ಗುಣಾಕಾರ ಅದಾವ. 3.5 3.5 ಗುಂಡ್ಲೆ 2 ಅಂದ್ರೆ 7 ಆಗ್ತದೆ. ಇವು ಎರಡು ಗುಂಡ್ಲಬ್ದ ಎಷ್ಟಪ್ಪ, 7. 7 ಪ್ಲಸ್ 10 ಅದು 17 ಆಯ್ತು. 17. ಇನ್ನು 17 ಗುಂಡ್ಲೆ 22 ನಿಮ್ ಗುಣಾಕಾರ ಮಾಡಕ್ ಬಂದ್ರೆ ಮಾಡ್ರಿ, ಇಲ್ಲಕಂದ್ರೆ ಇಲ್ಲಿ ಡೈರೆಕ್ಟ್ 22 ಮಗೆ 17 ಮಗೆ ಗೊತ್ತಿದ್ರೆ ಮಾಡ್ರಿ, ಇಲ್ಲ ಈ ತರ ಗುಣಿಸ್ರಿ. 7 2 14, 7 2 14 ಒಂದು 15. ಇನ್ನು ಒಂದರಲ್ಲಿ ಗುಣಿಸ್ರಿ, 22 ಒಂದ್ಲಿ 22 ಬಂದ್ಬಿಡ್ತದೆ. ಇದು 4 7 3 ಎಷ್ಟಾಯ್ತಪ್ಪ ಅಂದ್ರೆ ಅದ 22 17 374. 374. ಇದು ಏನ್ ಕಂಡು ಹಿಡಿದೀವಿ ನಾವು, ಮೇಲ್ಮೈ ವಿಸ್ತೀರ್ಣ ಐತಿ, ಘನಫಲ ಐತಂದ್ರ cm³ ಮೀಟರ್ ಕ್ಯೂಬ ಬರಿತೀವಿ. ಇಲ್ಲಿ ಅಳತೆ ಯಾವ ಮಾನದಾಗಿರೋದು ನೋಡಿ, ಸೆಂಟಿಮೀಟರ್ದಾಗಿದ್ರ cm², ಮೀಟರ್ದಾಗಿದ್ರ ಮೀಟರ್². ಈ ಲಾಸ್ಟಿಗೆ ನಿಮ್ಗ ಈ ಮಾನ ಬರ್ದಿದ್ದಕ್ಕೂ ಕೂಡ ಅಂಕ ಇರ್ತಾವ. 374 ಚದರ ಸೆಂಟಿಮೀಟರ್ಗಳು ಅಂತ ಬರೀಬೇಕು, ಇಲ್ಲ cm² ಅಂತ ಬರಿಬೇಕು. ಕೊನೆಯದಾಗಿ ನೀವು ಒಂದು ಲೈನ್ದಾಗ ಆನ್ಸರ್ ಬರಿಬೇಕು. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಯ್ತಪ್ಪ ಅಂದ್ರ 374 cm² ಅಥವಾ ಚದರ ಸೆಂಟಿಮೀಟರ್ಗಳು. ವಿದ್ಯಾರ್ಥಿಗಳು, ನಾವು ಇವಾಗ ಬಿಡಿಸೋಣ. ಇಲ್ಲಿ ಎರಡನೇ ಪ್ರಶ್ನೆ. ಇದು ಏನಪ್ಪಾ ಅಂದ್ರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ದಾಗ ಕೇಳಿರ್ತಕ್ಕಂಥ 4 ಅಥವಾ 5 ಅಂಕದ ಪ್ರಶ್ನೆ ಅದ. ನಿಮ್ಮ ಆನ್ಯುವಲ್ ಎಕ್ಸಾಮ್ದಾಗೂ ಕೂಡ ಏನಪ್ಪಾ ಅಂದ್ರ ಈ ತರ ಪ್ರಶ್ನೆ ಫಿಕ್ಸ್ ಇದ್ದೇ ಇರ್ತೈತಿ. ಬಹಳಷ್ಟು ಈಸಿ ಇರ್ತೈತಿಪ್ಪ, ನೋಡಾಕ ಪ್ರಶ್ನೆ ದೊಡ್ಡದಾಗಿ ಕಾಣ್ತೈತಿ, ಆದ್ರ ಉತ್ತರ ಬಹಳಷ್ಟು ಚಿಕ್ಕದಾಗೆ ಇರ್ತೈತಿ. ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ನೋಡ್ರಪ್ಪ, ಓದ್ರ ಪ್ರಶ್ನೆ. ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರ ಇರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಈ ತರ ಇಲ್ಲಿ ಕೊಟ್ಟಾನಪ್ಪ, ಚಿತ್ರನೂ ಕೊಟ್ಟಾನ. ಈ ತರ ಒಂದ್ ಏನ್ ಮಾಡ್ಯಾರಪ್ಪ ಅಂದ್ರ ಟೆಂಟ್ ಮಾಡ್ಯಾರ. ಇಲ್ಲಿ ನಮ್ಗೆ ಏನೇನ್ ಕೊಟ್ಟ ನೋಡ್ರಿ, ಸಿಲಿಂಡರ್ ಆಕಾರದ ಎತ್ತರ ಅಂದ್ರೆ ಬರೀ ಈ ಸಿಲಿಂಡರ್ ಆಕಾರದ ಎತ್ತರ ಎಷ್ಟಪ್ಪ ಅಂದ್ರ ಸಿಲಿಂಡರ್ನ ಎತ್ತರ ಕೊಟ್ಟಾನವ. ಸಿಲಿಂಡರಿನ ಎತ್ತರ ಇಲ್ಲಿ ಬರ್ಕೊಳ್ಳೋಣ. ಅದಕ್ಕೆ H1 ಅನ್ನು ನಾವು ಸಿಲಿಂಡರ್, ಯಾಕಪ್ಪ ಅಂದ್ರ ಶಂಕುವಿನಾಗ ಒಂದ್ ಎತ್ತರ ಬರ್ತೈತಿ. ಸಿಲಿಂಡರ್ನ ಎತ್ತರ H1 ಎಷ್ಟಪ್ಪ ಅಂದ್ರ ಅದು 9 ಮೀಟರ್. ಟೆಂಟ್ನ ಪಾದದ ವ್ಯಾಸವು ನೋಡ್ರಿ, ಪಾದದ ವ್ಯಾಸ ಇಲ್ಲಿ ಏನು ವೃತ್ತಾಕಾರ ಆಯ್ತು ನೋಡ್ರಿ, ಇದು ಸಿಲಿಂಡರ್ ಅದ. ಇಲ್ಲಿ ಕೆಳಗೆ ಎಷ್ಟು ಇರ್ತೈತಿ, ಮ್ಯಾಲ್ನು ಅಷ್ಟೇ ಇರ್ತೈತಿ, ಎರಡು ಸರ್ವ ಸಮ ಇರ್ತಾವು. ಹಾಗಾಗಿ ಪಾದದ ವ್ಯಾಸ ಅಂದ್ರ ಡಿ ಎಷ್ಟಪ್ಪ ಅಂದ್ರ 30 ಮೀಟರ್ ಅದ. ವ್ಯಾಸ ಸಿಕ್ತಪ್ಪ ಅಂದ್ರ ತ್ರಿಜ್ಯ ಸಿಗ್ತೈತಿ. ತ್ರಿಜ್ಯ ಇದ್ರ ಅರ್ಧ ಇರ್ತೈತಿ, ಅಂದ್ರ 30/2 ಅಂದ್ರ 15 ಮೀಟರ್ ತ್ರಿಜ್ಯ ಆಗಿಬಿಡ್ತಾನ. ನೋಡ್ರಪ್ಪ, ಸಿಲಿಂಡರ್ ಮತ್ತು ಶಂಕುವಿನ ಎರಡು ಪಾದ ಒಂದೇ ಇರುವುದರಿಂದ, ಎರಡು ಸರ್ವಸಮ ಇರುವುದರಿಂದ ನಾನು ಎರಡಕ್ಕೂ ಒಂದೇ ತಗೊಂಡ್ಬಿಡ್ತೇನೆ. ಇದು ನಿಮ್ಗೆ ನೋಡ್ರೆ ಗೊತ್ತಾಗತೈತಿ. ಇಲ್ಲಿ ಇದು ಮತ್ತು ಇದು ಎರಡು ಒಂದೇ ಅದಾವತ್ತೇಕಿಂದ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ಟೆಂಟ್ನ ಪಾದದ ವ್ಯಾಸ ಆಯ್ತು. ಟೆಂಟ್ನ ಒಟ್ಟು ಎತ್ತರ ನೋಡ್ರಪ್ಪ, ಈ ಪಾಯಿಂಟ್ ಇಂದ ಇಲ್ಲಿ ತನ ಎತ್ತರ ಏನಪ್ಪ ಅಂದ್ರ 17 ಮೀಟರ್ ಅದ. 17ರಾಗಿದು
ಸಿಲಿಂಡರ್ ಎಷ್ಟಪ್ಪ 9 ಅದ. ಹಾಗಾದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಶಂಕು ಎಷ್ಟು ಎತ್ತರ ಆಯ್ತು ಸಿಕ್ಬಿಡ್ತೈತಿ. ಶಂಕುವಿನ ಎತ್ತರ. ಇನ್ನು ಶಂಕುಗೆ ಸಂಬಂಧಪಟ್ಟಂಗ ಯಾಕಪ್ಪ ಅಂದ್ರೆ ಶಂಕುವಿನ ಎತ್ತರ ಅದಕ್ಕೆ ನಾವು H2 ಅಂತ ತಗೊಳ್ಳೋಣ. ಒಟ್ಟು ಎತ್ತರ 17 ಮೀಟರ್ ಅದ. ಆ 17ರಾಗ ಈ ಸಿಲಿಂಡರ್ನ ಎತ್ತರವನ್ನು ಕಳೆದು ಬಿಡ್ರಿ ನೀವು. ಸಿಲಿಂಡರ್ನ ಎತ್ತರ ಎಷ್ಟಪ್ಪ ಅಂದ್ರೆ 9 ಮೀಟರ್ ಅದ. 17ರಾಗ 9 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ, 8 ಉಳಿತು. 8 ಮೀಟರ್. ಇನ್ನು ನಾವು ಏನು ಮಾಡೋಣಪ್ಪ ಅಂದ್ರೆ ನಮಗೇನು ಕೊಟ್ಟ ಕೇಳ ನೋಡ್ರಿ, ಕ್ವಶನ್ ಅನ್ನ ಕ್ಲಿಯರ್ ಆಗಿ ಮುಂದೆ ಹೋದ್ರಿ. ವಿದ್ಯಾರ್ಥಿಗಳಿಗೆ ಮೊದಲನೇ ಪ್ರಶ್ನೆ, ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ. ಒಂದನೇ ಪ್ರಶ್ನೆ, ಟೆಂಟ್ ಆವರಿಸಿರುವ, ಈಗ ನೋಡ್ರಿ ಟೆಂಟ್ ಏನು ಆವರಿಸೈತಿ ನೋಡ್ರಿ, ಇದು ನೆಲದ ಮೇಲೆ ನಾವು ಹಾಕಿರಲಿಲ್ಲ. ಯಾವ ಶೇಪ್ನಾಗ ಐತಿ ಇಲ್ಲಿ? ಸರ್ಕಲ್ ಶೇಪ್ನಾಗ ಅದ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ. ಮೊದಲನೇ ಪ್ರಶ್ನೆ ನಾವು ಇವಾಗ ಕಂಡಿಡೋಣ. ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಅಂದ್ರೆ ಇಲ್ಲಪ್ಪ, ಅದು ಯಾವ ಆಕಾರದಾಗ ವೃತ್ತ ಹಾಕದೆ, ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪ ಅಂದ್ರೆ πr² ಐತಿ. ಪೈನ ಬೆಲೆ ನಾವು ಕೊಟ್ಟಿಲ್ಲ ಅಂದ್ರೆ ನಾವು 22/7 ತಗೋಬೇಕು, ಕೊಟ್ಟಿಲ್ಲ. ಹಾಗಾಗಿ ಪೈ ಇದೆಲ್ಲ ಎಷ್ಟು ಹಾಕ್ತೀರಿ ನೀವು? 22/7 ಹಾಕ್ತೀರಿ. ಮತ್ತು ಅದರ ತ್ರಿಜ್ಯ ಎಷ್ಟಪ್ಪ ಅಂದ್ರೆ 15. 15 ಸ್ಕ್ವೈರ್. ಓಕೆ, 15 ಸ್ಕ್ವೇರ್ ಅಥವಾ 15 ಗುಂಡ್ಲೆ 15 ಬರೀರಿ. ಎಷ್ಟಾಯ್ತು ನೋಡ್ರಿ ಇಲ್ಲಿ? 22/7 ಹಾಗೆ ಬರೀರಿ. 15 ಸ್ಕ್ವೇರ 225. ಇವೆರಡು ಗುಣಾಕಾರ ಮಾಡಿ 7ರಿಂದ ಭಾಗಿಸ್ಬೇಕು. 225 ಗುಂಡ್ಲೆ 22 ಮಾಡ್ರಿ. ವಿದ್ಯಾರ್ಥಿಗೆ ನಾನು ಇವಾಗ 22 ಗುಂಡ್ಲೆ 225 ಮಾಡಿದೆ. ಇಲ್ಲಿ ಎಷ್ಟು ಬರ್ತಪ್ಪ? 4950 ಅಪಾನ್ 7 ಭಾಗಸ್ರಿ. ಈಗ 7ರಿಂದ ಎಷ್ಟಾಯ್ತು ನೋಡ್ರಿ? 7 ಒಂದೇ 7, 7 7 49. ಇನ್ನು ಮುಂದೆ 5 ಭಾಗ ಹೋಗಂಗಿಲ್ಲ, ಚಿಕ್ಕದೈತಿ. ಮುಂದಿನ ಸಂಖ್ಯೆ ತಗೋಬೇಕಂದ್ರೆ ಇಲ್ಲಿ 0 ಕೊಡಬೇಕು. 50 ಆಯ್ತು. 7 7 49 ಮತ್ತೆ 1 ಉಳಿತು. ಪಾಯಿಂಟ್ ಕೊಟ್ಟಾಗ 10 ಆಯ್ತದ. 7 1 7, 3 ಉಳಿತು. 7 4 28. ಹಾಗಾಗಿ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 707.14 ಮೀಟರ್ ಅದ ವಿಸ್ತೀರ್ಣ. ಹಾಗಾಗಿ ಚದರ ಮೀಟರ್ ಅಂತ ಬರೀತನು. ಇದೇನಪ್ಪ ಅಂದ್ರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ. ನೀವು ಇದನ್ನೆಲ್ಲ ಏನು ಮಾಡಬೇಕು ಅಂದ್ರೆ ಒಂದು ಪೂರ್ಣ ಲೈನ್ದಾಗ ಬರಿಬೇಕು ಉತ್ತರ. ವಿದ್ಯಾರ್ಥಿಗಳು ಇವಾಗ ಎರಡನೇ ಪ್ರಶ್ನೆ, ಈ ಟೆಂಟ್ ಅನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ. ಅಂದ್ರೆ ಇಲ್ಲಿ ಟೆಂಟ್ ಉಪಯೋಗಿಸಿದಾಗ ನೋಡ್ರಿ, ಟೆಂಟ್ ಯಾವ್ಯಾವ ಘನಾಕೃತಿಯನ್ನು ಹೊಂದೈತಿದ್ದು? ಒಂದು ಸಿಲಿಂಡರ್ ಮತ್ತು ಇನ್ನೊಂದು ಶಂಕು. ಹಾಗಾದ್ರೆ ಇವು ಎರಡು ತರ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ಬೇಕು ನಾವು. ನೋಡ್ರಿ, ಇದು ಓರೆ ಎತ್ತರ, ಸಾರಿ ಪಾರ್ಶ್ವ ಮೇಲ್ಮೈ, ಇದ್ರದ್ದು ಕೂಡ ಪಾರ್ಶ್ವ ಮೇಲ್ಮೈ. ಸಿಲಿಂಡರ್ ಇವೆರಡು ಸೂತ್ರ ಬಳಸಿದ್ರೆ ಸಾಕು, ಸಿಕ್ಬಿಡ್ತೈತಿ. ಟೆಂಟ್ ಅನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆ. ಕ್ಯಾನ್ವಾಸ್ ಬಟ್ಟೆ ಎಷ್ಟಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು? ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೀವು ಇದನ್ನು ಬರ್ದಿದ್ದಕ್ಕೂ ನಿಮ್ಗೆ ಮಾರ್ಕ್ಸ್ ಇರ್ತಾವ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2π, ರೇಡಿಯಸ್ ಎರಡು ಹತ್ರ ಒಂದೇ ಅದ. ಇದರದ H1 ಪ್ಲಸ್ ಇದರದ 2πr. ಇದರದ ಶಂಕುವಿನ ಎತ್ತರ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ πr/l. ನಮಗಿಲ್ಲಿ ಏನೇನು ಗೊತ್ತದಪ್ಪ ಅಂದ್ರೆ ಇದ್ರ ಎತ್ತರ ಗೊತ್ತದ, ಇದ್ರ πr ಅನ್ನು ಗೊತ್ತದಾವು, ಆದ್ರೆ ಎಲ್ ಗೊತ್ತಿಲ್ಲ. ಎಲ್ ಅಂದ್ರೆ ಇದು ಓರೆ ಎತ್ತರ, ಮೊದಲಿಗೆ ಅದನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ ಎಲ್ ಕಂಡ್ಯಾಕ ಸೂತ್ರ ಏನಪ್ಪ ಅಂದ್ರೆ L = √r² ಪ್ಲಸ್ h². H ಅಂದ್ರೆ ಇದ್ರ ಎತ್ತರ, ಸಿಲಿಂಡರಿನ ಶಂಕುವಿನ ಎತ್ತರ. ಇಲ್ಲ ನೋಡಿ, ಶಂಕುವಿನ ಎತ್ತರ 8 ಅದ. ಅದು ನಾವು H2 ಅಂತ ತಗೊಂಡಿವಿ. ಇದನ್ನ ಕರೆಕ್ಟಾಗಿ ಹಾಕ್ರಿ. ಬಹಳಷ್ಟು ಜನ ಇಲ್ಲಿ ತಪ್ಪು ಮಾಡ್ತಾರ. ಈ ಎತ್ತರ ಶಂಕುವಿನ ಐತಿ, ಶಂಕುವಿನ ಎತ್ತರ ಎಷ್ಟೈತು ಅಟ್ಟೆ ಹಾಕ್ರಿ. ಯಾಕಪ್ಪ ಒಟ್ಟು 17 ಅದ, ಅದ್ರಾಗ ಇದು ಎಷ್ಟಪ್ಪ 9 ಅದ. 17 ನಾನು 9 ಕಳೆದು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿಟ್ಟಿನ ಅದನ್ನು.
ಆರ್ ಅಂದ್ರೆ ತ್ರಿಜ್ಯ ಅಂದ್ರೆ ಎರಡಕ್ಕೆ ಒಂದೇ ಅದಪ್ಪ, ಎಷ್ಟಪ್ಪ 15 ಸ್ಕ್ವೇರ್. 15 ಸ್ಕ್ವೇರ್ ಅಂದ್ರೆ 225. ಇದು ಎಷ್ಟು ಏಟದ 8 ಅದ, 8 ಸ್ಕ್ವೇರ 64. 2 ಕೂಡಿಸು ನಾನು 4 5 9 6 2 8 289 ಆಯ್ತು. 289 ಒಂದು ಪೂರ್ಣ ವರ್ಗ ಅದ, 17 ವರ್ಗ ಆಯ್ತದ. ಇದು ನಿಮ್ಗೆ ಗೊತ್ತಿರಬೇಕು, ಇದು 17 ಮೀಟರ್ ಬಂದ್ಬಿಡ್ತದೆ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಏನು ಮಾಡ್ತೀರಪ್ಪ, ಸೂತ್ರ ಬೆಲೆ ಹಾಕ್ಬಿಟ್ರಿ. ಇಲ್ಲಿ ಎರಡರಾಗು ಕಾಮನ್ 2 ಪೈ ಆರ್ ಅದು ಬರೇ ಪೈ ಆರ್ ಕಾಮನ್ ತಗೊಂಡ್ಬಿಟ್ಟು ನಾನು ಪೈ ಆರ್ ಕಾಮನ್ ತಗೊಂಡು ಸಾಲ್ವ್ ಮಾಡಕ್ಕೆ ಈಸಿ ಆಗ್ತದ. ಪೈ ಆರ್ ಕಾಮನ್ ತಗೊಂಡು ಏನು ಉಳಿತಪ್ಪ, ಇಲ್ಲಿ 2H1 ಪ್ಲಸ್ ಇಲ್ಲಿ ಎಲ್ ಉಳಿತು. ಬೆಲೆ ಹಾಕಿರಪ್ಪ, ಇಲ್ಲಿ ಪೈ ಬೆಲೆ 22/7, ಆರ್ನ ಬೆಲೆ 15, ಎರಡಕ್ಕೂ ಫಿಕ್ಸ್ ಅದ. H1 ಇಲ್ಲಿ ಅದ ನೋಡ್ರಿ, ಸಿಲಿಂಡರ್ನ ಎತ್ತರ 9, 2 ಗುಂಡ್ಲೆ 9 ಪ್ಲಸ್ ಎಲ್ 17. ಬೆಲೆ ಹಾಕ್ರಿ ಕರೆಕ್ಟಾಗಿ, ಇಲ್ಲಿ 17 ಕಂಡು ಹಿಡಿದು ನೋಡ್ರಿ. ಇನ್ನು ಇದು ಛೇದ ಹೋಗಂಗಿಲ್ಲ, ಹಾಗೆ ಇಡ್ರಿ. 22/7 ಗುಂಡ್ಲೆ 15, ಇದು 2 9 18 ಪ್ಲಸ್ 17 35 ಆಯ್ತಪ್ಪ. ಇದು ಬ್ರಾಕೆಟ್ನಾಗ ಬರೀರಿ 35. 7 ಒಂದ್ಲೇ 7, 7 5 35. ಇನ್ನು ಉಳ್ದಂಥವೆಲ್ಲ ಗುಣಾಕಾರ ಮಾಡ್ರಿ. 15 5 75, ಇದು 70, 15 5 75 ಗುಂಡ್ಲೆ 22 ಮಾಡ್ರಿ. ಇದು 2 5 10, ಒಂದು ಕೈಲ 2 2 7 14, 14 1 15 ಪ್ಲಸ್ ಮತ್ತಿದು ಈ ಇದ್ರಲ್ಲಿ ಗುಣಿಸಾಗ ಅಷ್ಟೇ ಬಂದ್ಬಿಡ್ತದ 150. ಕೂಡಿಸ್ಬಿಡ್ರಿ. 0 5 6 1650. ಇದು ಏನಪ್ಪ ಅಂದ್ರೆ ಒಟ್ಟು ಉಪಯೋಗಿಸಿದಂಥ ಕ್ಯಾನ್ವಾಸ್ ಬಟ್ಟೆ. ನೀಟಾಗಿ ಬರೆದು ಬಿಡ್ರಿ. ಇದಿಷ್ಟು ಬರೆದಪ್ಪ ಅಂದ್ರೆ ಇಲ್ಲಿ ಬಿಡ್ರಿ, ಮೀಟರ್ ಸ್ಕ್ವೇರ್. ಇಷ್ಟು ಮೀಟರ್ ಸ್ಕ್ವೇರ್ ನಮಗೇನಪ್ಪ ಅಂದ್ರೆ ಇದು ಟೆಂಟನ್ನು ಹಾಕಾಕ ಕ್ಯಾನ್ವಾಸ್ ಬಟ್ಟೆ ಬೇಕು ಅನ್ನೋ ವಿದ್ಯಾರ್ಥಿಗಳು ನೀವು ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಸುಲಭವಾಗಿ 4 ಅಥವಾ 5 ಅಂಕ ಸಿಕ್ಬಿಡ್ತಾವೆ. ನೋಡ್ರಿ ಎಷ್ಟು ಈಸಿ ಆಗಿತ್ತು. ಅಷ್ಟೇನಪ್ಪ, ಕೇರ್ಫುಲ್ ಆಗಿ ಮಾಡ್ರಿ ಅಷ್ಟೇ. ಟೈಮ್ ಇಷ್ಟು ಉಳಿದಿರ್ತೈತಿ, ಮತ್ತೊಮ್ಮೆ ಚೆಕ್ ಮಾಡ್ರಿ. ಇಲ್ಲೆಲ್ಲ ಇಂಥ ಪೂರ್ಣ ವರ್ಗ ಸಂಖ್ಯೆಗಳು ಬಂದ್ರೆ ಬಹಳಷ್ಟು ಸುಲಭವಾಗಿ ಮಾಡ್ಬೋದು. ಓಕೆ ವಿದ್ಯಾರ್ಥಿಗಳು, ನಾವು ಇವಾಗ ಮುಂದಿನ ಪ್ರಶ್ನೆಯನ್ನ ಬಿಡಿಸೋಣ. ವಿದ್ಯಾರ್ಥಿಗಳು, ನಾವು ಬಿಡಿಸೋಣ ಮಾದರಿ ಪ್ರಶ್ನೆಯಲ್ಲಿನ ಮತ್ತೊಂದು ಪ್ರಶ್ನೆ. ಇವಾಗ ಇದನ್ನು ನೋಡ್ರಿ, 32ನೇ ಪ್ರಶ್ನೆ ಅಂದ್ರೆ ಇದನ್ನ 4 ಅಂಕ ಕೇಳಿರ್ತಾರೆ. 38,808 cm³ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿದೆ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಪ್ಪ, 4 ಅಂಕ ಕೇಳ್ಯಾರ. ಇಲ್ಲಿ ಡಯಾಗ್ರಾಮ್ ಹಾಕಿ ಅರ್ಥ ಮಾಡ್ಕೊಳ್ಳೋದು ನೋಡ್ರಿ. ಫಸ್ಟ್ ಒಂದು ಈ ಥರ ಏನಪ್ಪ ಅಂದ್ರೆ ಒಂದು ಗೋಳ ಅದ. ಈ ಗೋಳ ನಾವು ಏನು ಮಾಡಿಪ್ಪ, ಎಕ್ಸಾಕ್ಟಾಗಿ ಕಟ್ ಮಾಡಿದಾಗ ಏನಾಗ್ತದೆ ನೋಡ್ರಿ, 2 ಅರ್ಧಗೋಳಗಳಾಗ್ಬಿಡ್ತಾವೆ. ಇದೊಂದು ಅರ್ಧಗೋಳ, ಇನ್ನೊಂದು ಅರ್ಧ. ಈ ಥರ ಏನಪ್ಪ ಅಂದ್ರೆ 2 ಒಂದೇ ಸಮವಾದಂಥ ಅರ್ಧಗೋಳಗಳು ಆಗ್ತಾವು. ನಮಗೇನು ಕೇಳ್ತಾನವ, ಈ 2 ಅರ್ಧಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೀರಿ ಅಂತ ಹೇಳ್ತಾನ. ಆಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಸೋದ್ರೆ ಏನಪ್ಪ ಅಂದ್ರೆ 3πr². ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಪ್ರತಿಯೊಂದರದ್ದು ಪ್ರತಿ ಅರ್ಧಗೋಳದ ಅಂದ್ರೆ 2 ಸಮ ಅಂದ್ರೆ 1 ಕಂಡುಹಿಡಿದ್ರೆ ಸಾಕು, 2ಕ್ಕೂ ಅದು ಅಪ್ಲೈ ಆಗ್ತೈತಿ. ಅಂದ್ರೆ ಅರ್ಧಗೋಳ ಕಂಡುಹಿಡಿಬೇಕಾದ್ರೆ ನಮಗೆ ಇಲ್ಲಿ ಮೊದಲ ರೇಡಿಯಸ್ ಗೊತ್ತಿರಬೇಕು, ತ್ರಿಜ್ಯ ಗೊತ್ತಿರಬೇಕು. ಈಗ ಕೊಟ್ಟಿದ್ದೇನಪ್ಪ, ಘನಫಲ ಕೊಟ್ಟ. ನಾವು ಈ ಗೋಳದ ಘನಫಲ ಸೂತ್ರ ಕಂಡುಹಿಡಿದು ಉಪಯೋಗಿಸ್ಕೊಂಡ ನಾವು ಮೊದಲು ತ್ರಿಜ್ಯವನ್ನು ಕಂಡುಹಿಡಿಯೋಣ. ಗೋಳದ ಘನಫಲ ಏನಪ್ಪ ಸೂತ್ರ, ಗೋಳದ ಘನಫಲ ಎಷ್ಟೈತಿ ಇವಾಗ 38,808 ಅದ. ಗೋಳದ ಘನಫಲ ಸೂತ್ರ ಏನಪ್ಪ ಅಂದ್ರೆ 4/3 πr³. ಇದು ಹಾಗೆ ಬರೀರಿ, 38,808. ಇನ್ನು ನಮಗೆ ಇಲ್ಲಿ ಕೊಡ್ತಕ್ಕಂಥ ಒಂದು ಬೆಲೆ ನಾ ಕಡೆ ತೊಗೊಂಡ್ಬಿಟ್ರಿ. ಪೈ ಬೆಲೆ ಎಷ್ಟಪ್ಪ ಅಂದ್ರೆ ಈ 4/3 ನಾನು ಈ ಕಡೆ ತೊಗೊಂಬರ್ತೀನಿ. ಇವಾಗ ಇದು ಹಾಗೆ ಬರೀರಿ. ಇವಾಗ 4/3 ಪೈನ ಬೆಲೆ 22/7, r³ ಬೆಲೆ ಗೊತ್ತಿಲ್ಲ, ಆರ್ನ ಬೆಲೆ ಹಾಗೆ ಇಡ್ರಿ 38,808.
ಇವಾಗ ನಮಗೆ ಬೇಕಾಗಿರೋದು ಆರನ್ನು ಮಾತ್ರ ಪ್ರತ್ಯೇಕಿಸಿಬಿಡ್ರಿ. ಆರ್ ಕ್ಯೂಬ್ ಅಟ್ಟೆ ಇಡ್ರಿ. ಈ ಕೊಟ್ಟಿರೋದನ್ನು ಹಾಗೆ ಬರ್ರಿ, ರೈಟ್ ಸೈಡ್ ಇದ್ದಿದ್ದಾನೆ ಆಲ್ರೆಡಿ ಬಲಬದಿ. ಇವಾಗ ಈ ಎರಡು ಸಂಖ್ಯೆಗಳನ್ನು ಬಲಕ್ಕೆ ತೊಗೊಂಬರ್ರಿ. ಈ 4/3 ಬಲಕ್ಕೆ ತಂದಾಗ ಏನಾಗ್ತಪ್ಪ ಅಂದ್ರೆ ಅದ್ರದ್ದು ವಿಲೋಮ ಆಗಿಬಿಡ್ತೈತಿ 3/4. ಯಾಕಂದ್ರೆ ಇಲ್ಲಿ ಛೇದ ಪದದ ಭಾಗಾಕಾರದಾಗಿದ್ದು ಆ ಕಡೆ ಹೋಗಿ ಗುಣಾಕಾರ ಆಯ್ತು, ಗುಣಾಕಾರ ಇದ್ದು ಭಾಗಾಕಾರ. ಇನ್ನು ಅದೇ ತರ 22/7 ಬಲಕ್ಕೆ ತಂದಾಗಪ್ಪ 7/22 ಆಗಿಬಿಡ್ತು. ಇನ್ನು ಯಾವ್ಯಾವ ಛೇದ ಹೋಗ್ತದೆ ಛೇದ ಹೊಡೆದ್ಬಿಟ್ರಿ. 4 1 4, ಇದು ನೋಡ್ರಿ 4 9 36, ಇಲ್ಲಿ 38 ಅದ. ಎಷ್ಟು ಉಳಿತಪ್ಪ? 2 ಉಳಿತು. ಮುಂದಿನ ಸಂಖ್ಯೆ 28 ಅದ. 4 7 28. ಮುಂದಿನ ಸಂಖ್ಯೆ ಇಲ್ಲೇನಪ್ಪ 0 ಅದ, 0ಕ್ಕೆ 0 ಬರೀರಿ. 4 2 8 ಹೋಗ್ಬಿಡ್ತು. 4 ಮತ್ತೆ ಇದು ಹಾಕ್ರಿ. ಮತ್ತೆ 22 ಇದು ನೋಡ್ರಿ 11 2 ಅಥವಾ 2 2 1 ಛೇದ ಹಾಕ್ರಿ, ಸಮ ಸಂಖ್ಯೆ ಅದ. ಇದನ್ನು ಛೇದ ಹಾಕೋಣ. ಇಲ್ಲಿ 9 ಅದ. ಇವಾಗ 2 4 8, 9ರಾಗ 8 ಹೋದ್ರೆ 1 ಉಳಿತು. ಮುಂದಿನ 7 ಅದ. 1 7 17 ಆಯಿತು. 2 8 16, 17ರಾಗ 16 ಆದ್ರೆ 1 ಉಳಿತು. ಮುಂದೆ 0 ಅದ, 10 ಆಯಿತು. 2 5 10, ಮುಂದಿನ 2 1 2. ನಿಮಗೆ ಭಾಗಾಕಾರ ಮಾಡಕ್ಕೆ ಬರ್ಲಿಕ್ಕಂದ್ರೆ ಇಂಥ ಲೆಕ್ಕಗಳು ಮಾಡಕ್ಕೆ ಬರಂಗಿಲ್ಲ, ನೀವು ನೇರವಾಗಿ ಅಂಕಗಳನ್ನ ಕಳ್ಕೊಂಡ್ಬಿಡ್ತೀರಿ. ಇವಾಗ ಕೆಳಗೆ 11 ಉಳಿದು 11 1 11. ಇವಾಗ ಇಲ್ಲಿ 11 4 44, ಇದೆಷ್ಟಪ್ಪ 48 ಅದ. 4 ಉಳಿತೈತಿ. 4 ಇದು 5 ಅಂದ್ರೆ 45 ಆಯಿತು. ಮತ್ತೆ 11 4 44, 45 41 ಅಂದ್ರೆ 1 ಉಳಿತು. ಮುಂದೆ 1 1 11 11 1 11. ಇವಾಗ ಉಳಿದಿರೋದೇನಪ್ಪ ಅಂದ್ರೆ 441 ಮತ್ತು 3 ಗುಂಡೆ 7 ಅಂದರೆ ಎಷ್ಟಾಯ್ತು ನೋಡೋದು? 441 21ರ ವರ್ಗ. ಇದು 3 7 21, ಇದು 1. 441 ಗುಂಡ್ಲೆ 21, ಇದು ಏನಪ್ಪ? 441 ಅಂದ್ರೆ 21 ಸ್ಕ್ವೇರ್ ಗುಂಡ್ಲೆ 21 ಅಂದ್ರೆ ಅದು ಏನಾಗ್ಬಿಡ್ತೈತಿ? 21 ಕ್ಯೂಬ್. ಅಂದ್ರೆ ಗುಣಾಕಾರ ಮಾಡ 21 ಘನ ಬಂದ್ಬಿಡ್ತೈತಿ. ಇನ್ನು ಎರಡೂ ಕಡೆ ಕ್ಯೂಬ್ಸನ್ನು ಬಿಟ್ಬಿಟ್ರಿ, ಕ್ಯೂಬ್ ರೂಟನ್ನು ಬರ್ಕೊಂಡ್ಬಿಟ್ರಿ. ಇಲ್ಲಿ ಬಂದ್ಬಿಟ್ಟು 6ನ ಬೆಲೆ ತ್ರಿಜ್ಯ 21 ಸೆಂಟಿಮೀಟರ್. ಓಕೆ ವಿದ್ಯಾರ್ಥಿಗಳೇ, ನಾವು ಇದೇ ಗೋಳವನ್ನು ಏನು ಮಾಡಾಕತ್ತೀವಪ್ಪ ಅಂದ್ರೆ ಈಗ 2 ಅರ್ಧಗೋಳವಾಗಿ ಮಾಡೀವಿ. ಪ್ರತಿ ಒಂದು ಅರ್ಧಗೋಳದ ಪೂರ್ಣ ಘನಫಲವನ್ನು ಕೇಳ್ಯಾರ. ಇವಾಗ ಅರ್ಧಗೋಳದ ಪೂರ್ಣ ಘನಫಲ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ 3πr². ಇಲ್ಲಿ 3ಕ್ಕೆ 3 ಬರೀರಿ. ಪೈನ ಬೆಲೆ ಎಷ್ಟು ಪೈ? ಇವಾಗ 22/7. ಇಲ್ಲಿ r². r ಅಂದ್ರೆ ಎಷ್ಟಪ್ಪ ಅಂದ್ರೆ 21 ಐತಿ. 2 ಸಲ ಬರೆದ್ಬಿಟ್ರಿ. 21 ಗುಂಡೆ 21 ಅಂದ್ರೆ 60, r² ಆಗ್ಬಿಡ್ತು. 7 1 7, 7 3 21. ಇನ್ನು ನೀವು ಏನು 4 ಸಂಖ್ಯೆಗಳು ಉಳ್ದವಲ್ಲ ಗುಣಾಕಾರ ಮಾಡಿಬಿಡ್ರಿ. 22 3 66, 21 3 63. ಇವೆರಡು ಗುಣಾಕಾರ ಮಾಡಿರಿ. 66 ಗುಂಡ್ಲೆ 63. ಅದು ನಿಮ್ದೇನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಆಗಿಬಿಡ್ತೈತಿ. ಇಷ್ಟು ಸಂಖ್ಯೆ ಬರ್ತವೆ ಎರಡು ಗುಣಾಕಾರ ಮಾಡಿದಾಗ. ಇಲ್ಲಿ ಮಾನ ಬರೆಯೋದನ್ನು ಮರಿಬಾರ್ದು. ಇಲ್ಲಿ ವಿಸ್ತೀರ್ಣ ಕಂಡುಹಿಡಿದಿರಲ್ಲ ನೀವು. ವಿಸ್ತೀರ್ಣ ಅಂದಾಗ ಚದರ್ಮಾನಗಳು, ಚದರ್ ಸೆಂಟಿಮೀಟರ್. ಇವಾಗ ಸೆಂಟಿಮೀಟರ್ ಹೋಗೋಣ, ಚದರ್ ಸೆಂಟಿಮೀಟರ್. ಘನಫಲ ಇದ್ದಾಗ cm³ ಬರೀತೀವಿ ನಾವು. ಓಕೆ ವಿದ್ಯಾರ್ಥಿಗಳು, ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮಗೆ ಏನು ಬರ್ತೈತಿ? ಇವಾಗ ಪೂರ್ಣವಾಗಿ 4 ಅಂಕಗಳು ಸಿಗ್ತಾವೆ. ಈ ಥರ ಪ್ರಶ್ನೆ ನಿಮ್ಗೆ ಫಿಕ್ಸ್ ಇದ್ದೇ ಇರ್ತೈತಿ. ವಿದ್ಯಾರ್ಥಿಗಳು, ನಾವು ಇವಾಗ ಇನ್ನೊಂದು ಮಾದರಿ ಪ್ರಶ್ನೆಯಲ್ಲಿ ಕೇಳಿದಂಥ ಪ್ರಶ್ನೆಯೇ ನಾನು ಇವಾಗ ಮತ್ತೆ ಆಯ್ಕೆ ಮಾಡ್ಕೊಂಡಿದ್ದನು. ಈ ಮಾದರಿ ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಬೋರ್ಡ್ ಕ್ವಶನ್ ಪೇಪರನ್ನು ಯಾರು ಮಾಡ್ತಾರೆ, ಯಾರು ತೆಗಿತಾರ, ಅವರೇ ಇದನ್ನು ಕೂಡ ಮಾಡಿರ್ತಾರೆ. ಹಾಗೆ ನೋಡ್ರಿ, ಇಲ್ಲಿ 10 ಸೆಂಟಿಮೀಟರ್ ವ್ಯಾಸ ಮತ್ತು 20 ಸೆಂಟಿಮೀಟರ್ ಎತ್ತರ ಹೊಂದಿರುವ ಸಿಲಿಂಡರಿನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧಗೋಳನು ಮತ್ತು ಇನ್ನೊಂದು ಬದಿಗೆ ಅಷ್ಟೇ ವ್ಯಾಸದ ಓರೆ ಎತ್ತರ 13 ಸೆಂಟಿಮೀಟರ್ ಇರುವ ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಈ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡ್ರಿಪ್ಪ, ಏನು ಹೇಳ್ತಾನವ? ಒಂದು ಸಿಲಿಂಡರ್ ಅದ. ಒಂದು ಸಿಲಿಂಡರ್ ತಗೋರಿ. ಈ ಥರ ಒಂದು ಸಿಲಿಂಡರ್ ಅದ.
ಸಿಲಿಂಡರ್ನ ಒಂದು ಬದಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಅರ್ಧ ಗೋಳ ಈ ಥರ ಅಷ್ಟು. ಇದು ಸಿಲಿಂಡರ್ನ ತ್ರಿಜ್ಯ ಎಷ್ಟು ಅದು ಪಾದದ ತ್ರಿಜ್ಯ ಇದ್ರದ್ದು ಅಷ್ಟೇ, ಎರಡದ್ರ ವ್ಯಾಸ ಒಂದೇ ಅದ. ಮತ್ತು ಇಲ್ಲಿ ಮ್ಯಾಲೆ ಏನು ಮಾಡ್ಯಾರಪ್ಪ ಅಂದ್ರೆ ಇನ್ನೊಂದು ಬದಿಗೆ ಇದೇ ವ್ಯಾಸವನ್ನು ಹೊಂದಿರತಕ್ಕಂಥ ಒಂದು ಶಂಕುವನ್ನ ಜೋಡಿಸ್ಯಾರ. ಈ ರೀತಿ ಶಂಕುವನ್ನ ಜೋಡಿಸಿ ಈಗ ಅವ ಎಲ್ಲಕ್ಕೂ ಏನಪ್ಪ ಬೆಲೆಯನ್ನು ಕೊಟ್ಟಾನ. ಈ ಸಿಲಿಂಡರ್ನ ಎತ್ತರ ಕೊಟ್ಟನವ. ಸಿಲಿಂಡರ್ನ ಎತ್ತರ ಎಷ್ಟಪ್ಪ ಅಂದ್ರೆ ಇಲ್ಲಿ ಒಟ್ಟು ನಮಗೆ ಇದ್ರ ಮೇಲ್ಮೈ ವಿಸ್ತೀರ್ಣ ಬೇಕು ಈ ಆಟಿಕೆದು. ಹಾಗಾದ್ರೆ ಫಸ್ಟ್ ಬರ್ಕೊಳ್ಳೋಣ, ಸಿಲಿಂಡರ್ನ ಅಳತೆಗಳನ್ನು ಬರ್ಕೊಳ್ಳೋಣ. ಸಿಲಿಂಡರಿನ ಅಳತೆಗಳು ನೋಡ್ಕೊ. ಫಸ್ಟ್ 10 ಸೆಂಟಿಮೀಟರ್ ವ್ಯಾಸ ಅಂದ್ರೆ ಡಿ 10 ಸೆಂಟಿಮೀಟರ್ ಅದ ವ್ಯಾಸ. ಸಿಕ್ಕಾಗ ತ್ರಿಜ್ಯ ಸಿಗ್ತೈತಿ, ಅರ್ಧ ತ್ರಿಜ್ಯ ಇರ್ತೈತಿ, 5 ಸೆಂಟಿಮೀಟರ್ ಆಯ್ತು. ಇನ್ನು ಎತ್ತರ ಕೊಡೋಣ, ಅದ್ರದ್ದು ಎತ್ತರ ಎಟ್ಪ ಎಚ್ ಸಂಕೇತ 20 ಸೆಂಟಿಮೀಟರ್. ಓಕೆ, ಒಂದಿರೋ ಸಿಲಿಂಡರ್ನ ಒಂದು ಬದಿಗೆ ಅಷ್ಟೇ ವ್ಯಾಸದ ಅರ್ಧ ಗೋಳವನ್ನು ಅಂದ್ರೆ ಇದ್ರದ್ದು ಈ ಗೋಳದ ಸಿಲಿಂಡರ್ ಕೂಡ ತ್ರಿಜ್ಯ ಕೂಡ ಅದೇ ಇರ್ತೈತಪ್ಪ, ಎರಡಕ್ಕೂ ತ್ರಿಜ್ಯ ಒಂದೇ. ಮತ್ತು ಇನ್ನೊಂದು ಬದಿಗೆ ಅದೇ ವ್ಯಾಸದ ಅಂದ್ರೆ ಇವೆರಡು ಮೂರಕ್ಕೂ ಏನಪ್ಪಾ ಅಂದ್ರೆ ತ್ರಿಜ್ಯ ಒಂದೇ ಅದ. ಕೋನ, ಶಂಕು, ಸಿಲಿಂಡರ, ಅರ್ಧಗೋಳ ಮೂರದ್ರ ತ್ರಿಜ್ಯ ಒಂದೇ ಅಂದ್ರೆ ಮೂರಕ್ಕೂ ರೇಡಿಯಸ್ ನಾವು ಒಂದೇ ಹಾಕ್ತೀವಿ. ಓಕೆ, ಇದು ಈಸಿ ಆಗ್ಬಿಡ್ತು ನಮ್ಗ. ಇನ್ನು ಸಿಲಿಂಡರಿನ ಓರೆ ಎತ್ತರ, ಸಿಲಿಂಡರಿನ ಓರೆ ಎತ್ತರ ಅದ್ರ ಸಂಕೇತ ಬರ್ತದಪ್ಪ ಎಲ್ಲ, ಅದು 13 ಸೆಂಟಿಮೀಟರ್ ಕೊಟ್ಟಾನ. ಓಕೆ, ಇಷ್ಟು ಕೊಟ್ಟಾನ. ಇನ್ನು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡ್ರಿ, ಅದನ್ನ ಬಹಳ ಸುಲಭದ ವಿದ್ಯಾರ್ಥಿಗಳೇ. ನೀವು ಏನು ಮಾಡಂಗಿಲ್ಲ, ಈ ಮೂರು ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅದು ಪಾರ್ಶ್ವ ಮೇಲ್ಮೈ ಯಾಕಂದ್ರೆ ಇದು ಮುಚ್ಚಿರ್ತದೆ ಪೂರ್ಣ, ಇದು ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಬೇಕು ನಮಗೆ, ಇದು ಅಷ್ಟೇ ಬೇಕು ಶಂಕುವಿಂದ. ಸಿಲಿಂಡರ್ ಕೂಡ ಇದು ಏನಪ್ಪಾ ಈ ಸೈಡ್ ಅಷ್ಟೇ ಬೇಕು, ಈ ಗೋಳು ಅರ್ಧ ಗೋಳದು ಕೂಡ ಇದು ಅಷ್ಟೇ ಬೇಕು. ಹಂಗಂದ್ರಾಗ ಇದು ಮೂರು ಆಕೃತಿಗಳ ಪಾರ್ಶ್ವ ಮೇಲ್ಮೈ ಸೂತ್ರ ಬರಿಬೇಕು, ಕೂಡಿಸ್ಬೇಕು. ಬರೀನು ಇಲ್ಲಿ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗ್ಬಿಡ್ತದಪ್ಪ. ಫಸ್ಟ್ ನೋಡಿ, ಮೊದಲೇದಾಗಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನೊಂದಪ್ಪ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೀವು ಎಕ್ಸಾಮ್ದಾಗ ಪೂರ್ಣವಾಗಿ ಬರ್ಕೊರ್ಬೇಕಂದ್ರೆ ಅದನ್ನ. ಇನ್ನು ಪ್ರತಿಯೊಂದರ ಸೂತ್ರ ಬರೀತೀರಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ಸೂತ್ರ ಕಂಡಿಟ್ಟು ಸೂತ್ರ ಏನಪ್ಪ ಅಂದ್ರೆ ಪೈ ಆರ್ ಎಲ್. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ 2πr/h. ಗೋಳದ ಪಾರ್ಶ್ವ ಮೇಲ್ಮೈ 2πr². ನೋಡ್ರಿಪ್ಪ, ಇಷ್ಟು ಹಾಕಿದ್ರೆ ಇನ್ನು ಬೆಲೆ ಹಾಕಿದ್ರೆ ಸಾಕು ನೀವು ಬಂದ್ಬಿಡ್ತು. ಇನ್ನು ನಾವು ಇಲ್ಲಿ ಬೇಕಂದ್ರೆ ಒಂದು ವೇಳೆ ಇಲ್ಲಿ ಮೂರದರ ತ್ರಿಜ್ಯ ಬೇರೆ ಬೇರೆ ಐತಂದ್ರೆ ನಾನು ಏನು ಮಾಡ್ತಿದ್ದೆ, R1 R2 R3 ಬೇರೆ ಬೇರೆ ಸಿಂಬಾಲ್ಸನ್ನು ಸಂಕೇತನ ಇಲ್ಲಿ ಬಳಸ್ತಿದ್ದೆ. ಇವಾಗ ಸೇಮ್ ಅದಾವ, ಹಾಗಾಗಿ ಇನ್ನು ಮೂರರಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಪೈ ಐತಿ, ಪೈ ಹೊರಗೆ ತಗೊಂಡ್ಬಿಡೋಣ. ಇನ್ನು ಆರು ಹೊರಗೆ ತಗೊಂಡ್ಬಿಡೋಣ. ಏನು ಉಳಿದಿತ್ತಪ್ಪ ಇಲ್ಲಿ ಪೈ ಆರ್ ಸಾಮಾನ್ಯ ತಗೊಂಡ್ರೆ ಎಲ್ ಉಳಿತು. ಇಲ್ಲಿ ಪೈ ಆರ್ ಹೊರಗೆ ಹೋದಾಗ 2h ಉಳಿತು. ಪ್ಲಸ್ ಇಲ್ಲಿ ಪೈ ಆರ್ ಹೋದಾಗ ಇಲ್ಲಿ 2 ಉಳಿತು. ಅದ್ರ ಜೊತೆ ಇಲ್ಲಿ R² ಅಲ್ಲ, R² ಅಂತ R ಇಂಟು R ಇನ್ನ ಒಂದು ಉಳಿತು. ಸಿಂಪ್ಲಿಫೈ ಮಾಡಾಗ ಬಿಡ್ಸಾಕ್ ಈಸಿ ಆಗ್ತದ. ಪೈನ ಬೆಲೆ 22/7, ತ್ರಿಜ್ಯ 5. ಓಕೆ, ಇನ್ನು ಎಲ್ ಅಂದ್ರೆ ಓರೆ ಹತ್ರ 13 ಅದ, 13 ಇಡ್ರಿ. 2 ಗುಂಡ್ಲೆ ಎಚ್ ಅಂದ್ರೆ 20 ಪ್ಲಸ್ 2 ಆರ್ ಅಂದ್ರೆ 5. ಓಕೆ, ಇವಾಗ ಸಂಕ್ಷೇಪಿಸ್ರಿಪ್ಪ, ಅದನ್ನ ಸಿಂಪ್ಲಿಫೈ ಮಾಡ್ರಿ, ಲೆಕ್ಕ ಮಾಡ್ರಿ. ಇವಾಗ ಎಷ್ಟಾಯ್ತು? ಇವಾಗ ಇದು ಹಾಗೆ ಇಟ್ಬಿಟ್ರಿ. ಇದನ್ನ 22 5 110 ಇದು /7 ಬ್ರಕೆಟ್ನಾಗ ಫಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ಕೊಡಿಸ್ಬೇಕು. 22 40, 2 5 10 ಎಲ್ಲ ಕೂಡಿಸ್ತೀರಿ. ಇವಾಗ
10 ಪ್ಲಸ್ 40 50, 50 ಪ್ಲಸ್ 13 63. ಇದಾಗ್ಬಿಡ್ತು 110 ಅಪಾನ್ 7 ಗುಂಡ್ಲೆ ಎಷ್ಟು ಪಾಯ್ದ ಬ್ರಕೆಟ್ನಾಗ 63. ನೋಡ್ರಿ ಈಗ ಯಾವಾಗ ನೋಡ್ರಿ ನಿಮಗೆ ಸುಲಭನೇ ಮಾಡಿದ್ದಾನವ, ಬಿಡ್ಸಾಕ್ ನಿಮಗೆ ಈಸಿ ಆಗಬೇಕು, ಛೇದ್ ಹೊಡ್ಯಾಕೆ ಈಸಿ ಆಗಬೇಕು, ಆ ಥರ ಸಂಖ್ಯೆಗಳನ್ನೇ ಬಳಸಿರ್ತಾನವ. ಅದೇ ನೋಡ್ರಿ 7 1 7, 7 9 63. ಇನ್ನು 110 ಮತ್ತು 9 ಗುಣಿಸ್ಬೇಕು. 9 ಗುಂಡ್ಲೆ 0 ಅಂದ್ರೆ 0, 9 1 9, 9 1 9. ಎಷ್ಟು ಬಂದ್ಬಿಡ್ತು? 990 ವಿಸ್ತೀರ್ಣದಾಗ ಏನು ಹೇಳಿ ನಾನು, ನೀವು ಚದರ್ ಸೆಂಟಿಮೀಟರ್ಗಳು ಅಂತ ಬರಿಬೇಕು. ಈ ಮಾನಕ್ ಕೂಡ ಇರ್ತೈತೆ ಅಂಕ, ನೀವು ಇದನ್ನ ಬಿಟ್ಟು ಮಾರ್ಕ್ಸ್ ಕಟ್ ಮಾಡ್ತಾರ. ಇಲ್ಲಿ CM² ಅಂತ ಕೂಡ ನೀವು ಬರಿಬಹುದು, ಇದನ್ನ ಬರ್ಲಿಕ್ಕೆ ಜಸ್ಟ್ ಇಷ್ಟ ಬರಿಬಹುದು, CM². 990 CM², ಎಷ್ಟು ಬರೋದು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗ್ತಾವು. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಇವಾಗ ನಾವು ಮುಂದಿನ ಪ್ರಶ್ನೆನ ಬಿಡಿಸೋಣ. ವಿದ್ಯಾರ್ಥಿಗಳು ನಾವು ಇವಾಗ ಇನ್ನೊಂದು ಪ್ರಶ್ನೆ ನೋಡ್ರಿ, 28ನೇ ಪ್ರಶ್ನೆ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ 4 ಅಂಕಕ್ಕೆ. ಒಂದು ಪಾತ್ರೆಯು ತಲೆ ಕೆಳಗಾಗದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗ ತ್ರಿಜ್ಯವು 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಈ ಪಾತ್ರೆಯಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ 1/4 ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ವಿದ್ಯಾರ್ಥಿಗೆ ಆಲ್ರೆಡಿ ನಿಮ್ಗೆ ಏನಪ್ಪ ಅಂದ್ರೆ ಇದು ನಿಮ್ಮ ಅಭ್ಯಾಸಕ್ಕೆ 5 ಪ್ರಶ್ನೆ, ಅದನ್ನೇ ಇಲ್ಲಿ ಕೇಳ್ಯಾರ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಥರ ಪ್ರಶ್ನೆಗಳೇ ನಿಮಗೆ ಎಕ್ಸಾಮ್ ಬರ್ತಾವೆ. ಈ ಥರ ಒಂದು ಏನಪ್ಪ ಅಂದ್ರೆ ಶಂಕು ಅದ, ಇದರ ಅಂಚಿನವರೆಗೆ ಏನು ಮಾಡ್ಯಾರಪ್ಪ ಅವ್ರು ನೀರನ್ನು ತುಂಬ್ಯಾರ. ಈ ಶಂಕುವಿನ ತ್ರಿಜ್ಯ ಕೊಟ್ಟನವ, ನಾವು ಕ್ಯಾಪಿಟಲ್ R ಅಂತ ತಗೊಳ್ಳೋಣ. ಎಷ್ಟಪ್ಪ ಅಂದ್ರೆ ಅದು 5 ಸೆಂಟಿಮೀಟರ್ ಅದ. ಮತ್ತು ಇದ್ರ ಎತ್ತರ ಕೊಟ್ಟಾನ H, ಅದು 8 ಸೆಂಟಿಮೀಟರ್ ಅದ. ಇದ್ರಾಗ ಏನು ಮಾಡ್ತಾರಪ್ಪ, ಕೆಲವೊಂದು ಗೋಲುಗಳನ್ನ ಹಾಕ್ತಂತ, ಗೋಳು ಹಾಕನ ಮ್ಯಾಲೆ ಇದು ತುಂಬಿರೋದ್ರಿಂದ ನೀರು ಹೊರಗೆ ಬಂದು ಬಿಡ್ತೈತಿ. ಹಾಗಾದ್ರೆ ಈ ಹೊರಗೆ ಬಂದಂಥ ನೀರು ಎಷ್ಟೈತಪ್ಪ ಅಂದ್ರೆ, ಈ ಶಂಕುವಿನ ಗೋಳದ 1/4 ನೀರು ಹೊರಗೆ ಬರ್ತೈತಿ ಶಂಕುವಿನ ಘನಫಲದ. ನಮಗೆ ಏನು ಕೇಳ್ತಾನ, ಇಲ್ಲಿ ಒಟ್ಟು ಎಷ್ಟು ಗೋಲಿಗಳನ್ನು ಹಾಕ್ಯಾರ ಅಂತ ಕೇಳ್ತಾನ. ಈಗ ಗೋಳಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಏನು ಕೇಳ್ತಾನಪ್ಪ, ಅದರ ತ್ರಿಜ್ಯ ಕೊಡೋಣ, ಸ್ಮಾಲ್ r ಅಂತ ಗೊತ್ತು ಇಲ್ಲಿ ನೋಡ್ರಿ 0.5. ಓಕೆ ಓಕೆ ವಿದ್ಯಾರ್ಥಿಗಳೇ, ಇವಾಗ ಏನಪ್ಪಾ ಅಂದ್ರೆ ನಮಗೆ ಗೊತ್ತಿದ್ದು ಈಗ ಗೋಳದ ಒಟ್ಟು 8 ಗೋಲಿಗಳು ಬರ್ತಾವ. ನಾವು n ಗೋಲಿಗಳು ಅಂತ ಬರ್ಕೊಂಡು n ಗೋಳದ ಘನಫಲ ಎದಕ್ಕೆ ಸಮ ಇರ್ತೈತಪ್ಪ ಅಂದ್ರೆ, ಇಲ್ಲಿ ಹೊರಗೆ ಬಂದಂಥ ನೀರು ಪ್ರಮಾಣ ಎಷ್ಟು? 1/4. ಎದರ ಘನಫಲ? ಈ ಶಂಕುವಿನ ಘನಫಲಕ್ಕೆ ಸಮ ಇರ್ತೈತಿ. ಅಥವಾ ನೀವು ಶಂಕುವಿನ ಘನಫಲ ಪ್ರತ್ಯೇಕವಾಗಿ ಕಂಡುಹಿಡ್ಕೊಂಡು ಅದರ 1/4 ತಗೋಬಹುದು. ಈ ಗೋಳದ ಘನಫಲ ಕಂಡುಹಿಡ್ಕೊಂಡ ಇವೆರಡು ಭಾಗಿಸ್ಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇದು ಅತಿ ಸುಲಭ. ಇದು n ಬರೀರಿ. ಗೋಳದ ಘನಫಲ ಸೂತ್ರ ಏನಪ್ಪಾ ಅಂದ್ರೆ 4/3 ಪೈ. ಇಲ್ಲಿ ನಾವು ಗೋಳಕ್ಕೆ ಏನು ಮಾಡೀವಿ, ಸ್ಮಾಲ್ r ಅಂತ ತಗೊಂಡಿವಿ, πr³. ಇನ್ನು 1/4. ಶಂಕುವಿನ ಘನಫಲ ಸೂತ್ರ 1/3 ಪೈ. ಇಲ್ಲಿ ಇದರ ಎರಡು ತ್ರಿಜ್ಯ ಬೇರೆ ಬೇರೆ ಅದ, ಹಾಗಾಗಿ ಆರ್ಗಳನ್ನ ಬೇರೆ ಥರ ಬರ್ಕೊಂಡೆ ನಾನು, r²h. ಇನ್ನು ಎರಡು ಕಡೆ ಸಮ ಅಂಶಗಳನ್ನ ತಗೊಂಡ್ಬಿಟ್ರಿ, ಸೇಮ್ ಜಾಗದಾಗ ಅಂಶದ ಅಂದ್ರೆ ಛೇದ ಪೈ, ಮತ್ತೊಂದು ಪೈ ಹೋಗ್ಬಿಡ್ತು. ಇನ್ನು ಛೇದ ಪದದಲ್ಲಿರ್ತಕ್ಕಂಥ 3, ಈ ಛೇದ ಪದದಲ್ಲಿರ್ತಕ್ಕಂಥ 3 ಹೋಗ್ಬಿಡ್ತು. ಇನ್ನು ಉಳಿದಿರೋದು ಕೇವಲ ಏನಪ್ಪಾ ಅಂದ್ರ ಇವಾಗ n × 4. ಇದು r ನ ಬೆಲೆ ಎಷ್ಟಪ್ಪ? 0.5 ಅದ, 0.5³ ಓಕೆ. ಇವಾಗ ಇಲ್ಲಿ 1/4. ಇಲ್ಲಿ r ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ, ತ್ರಿಜ್ಯ ಎಷ್ಟದ? 5 ಅದ. r² ಅಂದ್ರೆ 5². h ಅಂದ್ರೆ ಅದರ ಎತ್ತರ 8 ಅದ. 4 1 4, 4 2 8. ಇವಾಗ 0.5³ ಅಂದ್ರೆ ಅದು ಎಷ್ಟಪ್ಪ? 5 ರ ಘನ 125. ಇಲ್ಲಿ ಪಾಯಿಂಟ್ ಅದಲ್ಲ, ಒಂದು ಸ್ಥಾನ ಬಿಟ್ಕೊಂಡು
ಅಂದ್ರೆ ಘನ ಮಾಡಿದಾಗ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಅದು 0.125 ಆಯಿತು. ಇಲ್ಲಿ ಗುಂಡೆ 4 ಅದ, ಹಾಗಾಗಿ ಇದಕ್ಕೆ 4 ಗುಣಾಕಾರ ಮಾಡೋಣ. 4 5 20, 2 ಕೈಲ 4 2 8, 8 2 10, 1 ಕೈಲ 4 1 4, 4 1 5, ಎಷ್ಟು ಬತ್ತಪ್ಪ ಅಂದ್ರೆ 500 ಬತ್ತು. ಇಲ್ಲಿ 3 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, 3 ಸ್ಥಾನ ಬಿಟ್ಟು ಪಾಯಿಂಟ್ 0.5 ಬರ್ತೈತಿ. ಎಷ್ಟು ಬತ್ತಪ್ಪ? n ಇಂಟು 0.5. ಇಲ್ಲಿ 5 ಸ್ಕ್ವೇರ್ ಅಂದರೆ 25, 25 2 50. ಓಕೆ, ದೇರ್ ಫೋರ್ ನಮಗೆ ಬೇಕಾಗಿರೋದು ಈಗ ಒಟ್ಟು ಎನ್ ಗೋಳಗಳು ಎಷ್ಟು ಗೋಳಗಳಾಗ್ತಾವು ಅಂತ ಬೇಕಾಗೈತಿ. n ಇಂಟು ಗೋಳಗಳ ಘನಫಲ n ಈಕ್ವಲ್ ಟು 50 ಬೈ ಈ 0.5 ಭಾಗ ಗುಣಾಕಾರ ಬಂದಾಗ ಭಾಗಾಕಾರ. ಹಾಗಾಗಿ ಇದನ್ನ ಇಲ್ಲಿ ಪಾಯಿಂಟ್ಸ್ ಛೇದ ಹಾಕಕ್ಕೆ ಈಸಿ ಆಗಬೇಕಾಗಿದ್ದಾನೆ. ಈ ದಶಮಾಂಶವನ್ನು ಪೂರ್ಣಾಂಕ ಮಾಡಬೇಕಂದ್ರೆ ಇದು ನೋಡಿ, 1 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 10 ಗುಣಾಕಾರ ಮಾಡೋದು ಎಷ್ಟು ಅಂದ್ರೆ 5 ಆಗಿಬಿಡ್ತು. ಇದಕ್ಕೂ 10 ಗುಣಾಕಾರ ಮಾಡಿದಾಗ 500 ಆಯಿತು. 5 1 5, 5 1 ಇದೊಂದು 0, ಇದೊಂದು 0, ಎಷ್ಟು ಬರ್ತದೆ ಅಂದ್ರೆ 100 ಬಂದ್ಬಿಡ್ತು. ಅಂದ್ರೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಿಗಳ ಸಂಖ್ಯೆ ಇಲ್ಲಿ ಕೆಳಗೆ ಬರ್ಬಿಟ್ರಿ. ದೇರ್ ಫೋರ್ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಿಗಳು, ಸೀಸದ ಗೋಳಗಳು ಎಷ್ಟಪ್ಪ? 100. ಇಷ್ಟು ಮಾಡಿದ್ರಪ್ಪ ಅಂದ್ರೆ ವಿದ್ಯಾರ್ಥಿಗಳು ಇದು ನಿಮ್ಗೆ 28ನೇ ಪ್ರಶ್ನೆ ಅಂದ್ರೆ 3 ಅಂಕದ ಪ್ರಶ್ನೆ ಐತಿ. ಈ ತರ ಪ್ರಶ್ನೆ ನಿಮ್ಗೆ ಕೇಳಕತ್ರ ಇದು ನಿಮ್ಮ ಮಾದರಿ ಪ್ರಶ್ನೆ ಪತ್ರ ಹೇಳಕ್ ಕೇಳ್ಯಾರ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಐತಿ. ಈ ತರ ಫಿಕ್ಸ್ ನಿಮ್ ಕ್ವಶನ್ ಬಂದೇ ಬರ್ತೈತಿ. ಅತಿ ಹೆಚ್ಚು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲೊಂದು ಅದ್ ನೋಡ್ರಿ, ಇನ್ನೊಂದು ಅದನ್ನ ನೀವು ಬಿಡಿಸ್ರಿ. ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.